ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು. ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಬಸವರಾಜ್ ಬಿ ಡೆಂಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ಮುಖೇನ ನಾವು ನೀವೆಲ್ಲ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಪ್ರಸ್ತಾಪುರ ಭೀಮಕವಿಯವರ ಜಾತಿ ಸೂತಕ ಎನ್ನುವ ತತ್ವಪದದ ಚರ್ಚೆಯ ಮೂಲಕ ಮತ್ತೆ ಭೇಟಿಯಾಗ್ತಾ ಇದ್ದೀವಿ. ಇಡೀ ತತ್ವಪದಗಳು ವಚನಗಳ ಆಶಯಗಳನ್ನೇ ಒಳಗೊಂಡಿದ್ದರೂ ಕೂಡ, ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದ ಆಶಯಗಳನ್ನು ಒಳಗೊಂಡಿದ್ದರೂ ಕೂಡ ಇವುಗಳ ರಚನಾ ಶೈಲಿ ಮಾತ್ರ ಸಂಪೂರ್ಣ ವಚನಗಳಿಂದ ಭಿನ್ನವಾಗಿದೆ. ತುಂಬ ಗೇಯತೆಯ ಶೈಲಿಯಲ್ಲಿ ರಚನೆಯಾಗಿರುವ ಈ ತತ್ವಪದಗಳು ವಚನಗಳಿಗಿಂತಲೂ ಹೆಚ್ಚು ಜನರ ಮನಸ್ಸಿನಲ್ಲಿ ಉಳಿದುಕೊಂಡವು ಅಂದರೆ ಅದು ತಪ್ಪಾಗಿರ್ತಿಲ್ಲ. ಇವತ್ತಿಗೂ ಕೂಡ ಬೇರೆ ಬೇರೆ ಗ್ರಾಮಗಳಲ್ಲಿ ಭಜನಾ ಪದದ ಶೈಲಿಯಲ್ಲಿ ಮತ್ತು ತತ್ವಪದ ಅಥವಾ ನೀತಿ ಪದದ ಶೈಲಿಯಲ್ಲಿ ಇವು ಈಗಲೂ ಕೂಡ ಜನರ ನಾಲಿಗೆಯ ಮೇಲೆ ಜೀವಂತವಾಗಿವೆ. ವಚನ ಸಾಹಿತ್ಯ ಅನ್ನೋದು ಒಂದು ದೊಡ್ಡ ವಿದ್ವತ್ ಲೋಕ ಅನ್ನೋ ರೀತಿಯಲ್ಲಿ ಭಾವಿಸಲಾಗಿದೆ. ಕರ್ನಾಟಕದಲ್ಲಿ ಜನಸಾಮಾನ್ಯರು ಸಾಮಾನ್ಯವಾಗಿ ವಚನಗಳನ್ನು ಹಾಡೋದು ಕಡಿಮೆಯಾಗಿದೆ. ಆದರೆ ತತ್ವಪದಗಳು ಭಜನಾ ಪದದ ಮತ್ತು ಇನ್ನಿತರ ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತಿಗೂ ಕೂಡ ನಾವು ಜನರ ನಾಲಿಗೆಯ ಮೇಲೆ ಇರೋದನ್ನು ಗಮನಿಸ್ತೇವೆ. ಬಹಳ ಸ್ಪಷ್ಟವಾಗಿ ತತ್ವಪದಕಾರರು ಆ ಕಾಲದ ಸಾಮಾಜಿಕ ವಿಡಂಬನೆಯನ್ನು ಮಾಡಿದ್ದಾರೆ. ಕೇವಲ ರಸ್ತಾಪುರ ಭೀಮಕವಿ ಅನ್ನೋದು ಮಾತ್ರ ಅಲ್ಲ, ಶರೀಫರ ಆದಿಯಾಗಿ ತತ್ವಪದಗಳನ್ನು ರಚನೆ ಮಾಡಿದ ಕನ್ನಡ ನಾಡಿನ ಎಲ್ಲ ತತ್ವಪದಕಾರರು ಆ ಕಾಲದ ದೊಡ್ಡ ಸಾಮಾಜಿಕ ವಿಡಂಬನೆಯನ್ನು ಮಾಡಿದ್ದಾರೆ. ಅವರು ಬದುಕಿದ್ದ ಕಾಲಕ್ಕೆ ಚಾಲ್ತಿಯಲ್ಲಿದ್ದ ಸಾಮಾಜಿಕ ಪಿಡುಗುಗಳನ್ನು ತಮ್ಮ ತತ್ವಪದಗಳಿಗೆ ವಸ್ತುವನ್ನಾಗಿ ಮಾಡಿಕೊಂಡ ತತ್ವಪದಕಾರರು ಅದನ್ನು ಟೀಕಿಸೋದಲ್ಲದೆ ಸಮಾಜವನ್ನು ಸರಿದಾರಿಗೆ ತರೋದಕ್ಕೆ ಇರಬಹುದಾದ ಮಾರ್ಗಗಳೇನು, ಸಮಾಜದ ಪ್ರತಿಯೊಬ್ಬ ಸದಸ್ಯನೂ ಕೂಡ ಯಾವೆಲ್ಲ ಮನೋಭಾವನೆಗಳನ್ನು ತಾಳಿದರೆ ಅವನ ಬದುಕು ಸನ್ಮಾರ್ಗದ ಕಡೆಗೆ ಹೋಗುತ್ತೆ ಅನ್ನೋದನ್ನು ತಮ್ಮ ತತ್ವಪದ ತುಂಬೆಲ್ಲ ಸಾರಿದ್ದಾರೆ. ಆ ನಿಟ್ಟಿನಲ್ಲಿಯೇ ರಚನೆಯಾಗಿರ್ತಕ್ಕಂಥ ತತ್ವಪದಗಳಲ್ಲಿ ನಿಮ್ಮ ಪಠ್ಯಕ್ರಮಕ್ಕಿರುವ ರಸ್ತಾಪುರ ಭೀಮಕವಿಯವರ ಜಾತಿ ಸೂತಕ ಎನ್ನುವ ತತ್ವಪದವು ಆ ಎಲ್ಲ ಆಶಯಗಳನ್ನೇ ಮುಂದುವರಿಸಿಕೊಂಡು ಹೋಗಿರುವಂಥದ್ದು. ಹಾಗಿದ್ರೆ ಈ ಜಾತಿ ಸೂತಕ ಅನ್ನೋ ತತ್ವಪದ ಏನನ್ನ ಹೇಳುತ್ತೆ? ವರ್ತಮಾನದಲ್ಲಿ ವಿಷಕಾರಿ ಸಮಾಜದಲ್ಲಿ ಬದುಕ್ತಾ ಇರುವ ಇವತ್ತಿನ ಯುವ ಜನತೆ ಈ ತತ್ವಪದದ ಮುಖೇನ ತಿಳ್ಕೊಳ್ಬೇಕಾಗಿರೋದು ಏನು? ತತ್ವಪದ ಯಾಕೆ ಇವತ್ತು ಪ್ರಸ್ತುತ ಅಂತ ಅನಿಸುತ್ತೆ ಅನ್ನೋದನ್ನ ನಾವು ತತ್ವಪದದ ಜೊತೆಗೇನೆ ಚರ್ಚೆ ಮಾಡ್ಕೊಂಡು ಹೋಗೋಣ. ವಿದ್ಯಾರ್ಥಿಗಳೇ, ನಿಮ್ಮ ಎದುರುಗಡೆ ರಸ್ತಾಪುರ ಭೀಮಕವಿಯವರ ಜಾತಿ ಸೂತಕ ಎನ್ನುವ ತತ್ವಪದ ಇದೆ ಅಂತ ಭಾವಿಸಿ ನಾನು ತತ್ವಪದವನ್ನು ವಾಚನ ಮಾಡುವ ಪ್ರಯತ್ನ ಮಾಡ್ತೇನೆ. ಗಮನಿಸಿ, ಅರಿವು 3 ಪಠ್ಯಪುಸ್ತಕದ ಪುಟ ಸಂಖ್ಯೆ 91ರಲ್ಲಿ ಈ ತತ್ವಪದ ಇದೆ. ಜಾತಿ ಸೂತಕವಿಡಿದು ಏತಕ್ಕೆ ಬಳಲಿವಿ. ಸ್ವಲ್ಪ ನಾವು ಅದನ್ನು ವಿಭಾಗ ಮಾಡಿಕೊಂಡು ಓದಿದರೆ ಅದು ಹೆಚ್ಚು ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನು ವಿಭಾಗ ಮಾಡಿಕೊಂಡು ಓದುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಜಾತಿ ಸೂತಕವಿಡಿದು ಏತಕ್ಕೆ ಬಳಲಿವಿ, ಅಲ್ಲಿ ಬೇರೆ ಇದೆ. ಜಾತಿ ಸೂತಕ ಬಿಡಿದೇತಕ್ಕೆ ಬಳಲಿವಿ ಅಂತ ಇದೆ. ನಾವು ಅದನ್ನು ಬಿಡಿಸಿ ಓದಿದಾಗ ಅದನ್ನು ಹೆಚ್ಚು ಗ್ರಹಿಕೆಗೆ ಬರುತ್ತೆ. ಜಾತಿ ಸೂತಕ ಬಿಡಿದು ಏತಕ್ಕೆ ಬಳಲುವಿ, ಜಾತಿ ನಿಬಂಧದ ಮಾತಿಲ್ಲ ಜ್ಞಾನದಿ, ಆತ್ಮವನರಿಯದ ಪಾತಕಿಗಳು ಕೂಡಿ ಜಾತಿಯ ಸೂತ್ರದಿ ಬದ್ಧರಾಗಿದ್ದರು.
ಜಾತಿ ಕಲ್ಪನೆ ಎಳೆದು ಓದಂತಹ ದಾತಗೆ ಜಾತಿಯ ಸೂತಕ ಮುಖ್ಯ. ಪರಶಿವ ಬೀಜ ಸರ್ವರ ಯೋನಿಯೊಳು ಹುಟ್ಟಿರುವುದು ಎಂಬುವ ಮರ್ಮವನರಿಯದ ನರರು. ಧರೆಯೊಳು ಕುಲಚಲವೆರಸಿ ಜ್ಞಾನಿಗಳನ್ನು ಕುರುಡಿಸಿ ನರಕಕ್ಕೆ ಹಿರಿಯರಾಗುವರು. ಶರೀರವು ಸರ್ವರಿಗೆ ಅರಿಯಲಿಕ್ಕೆ ಒಂದಾಗಿರುವುದು. ಶರೀರವು ಸರ್ವರಿಗೆ ಅರಿಯಲಿಕ್ಕೆ ಒಂದಾಗಿರುವುದು ಭಿನ್ನವಿಲ್ಲದ ಭೂತಗಳಿವೆ. ಮೆರವ ಅಜೆಂಡ ಮುಖ್ಯ ಪರಿನಾಲ್ಕಾಗಿಹ ಅವರ ಜಾತಿಯುಳು ವಾಗ್ವರ ಸೃಜಿಸಿರಲು. ಜಾತಿ ವರ್ಣವು ಕುಲಗೋತ್ರಗಳು ಎಲ್ಲ ಅಬ್ಜಾತನ ಸೃಷ್ಟಿಯಲ್ಲ ಏತರ ಫಲವು. ಭೂತಲ ಮನುಜರಿಂ ರೀತಿ ಇಲ್ಲದ ಕುಲ ಜಾತಿಗಳಾಗಿ ಪ್ರಖ್ಯಾತಿ ತೋರಿದವು. ಕುಲ ಜಾತಿಯ ಗೋತ್ರಗಳು ಬಹುವಾದೊಡೆ ಸಲಜ್ಞಾನಗಳ ಐಕ್ಯ ಹೊಂದುವಬೇಕೆ. ಕುಲಮತ ಬಹುವೆಂಬ ಬಲೆಗೆ ಬೀಳದೆ ನಿಶ್ಚಲ ಶಂಕರ ಗುರುವಿನ ಕುಲಗಳು ವಾಸಿಸು. ಇದು ತತ್ವಪದ. ಈ ತತ್ವಪದದ ಆಂತರ್ಯದಲ್ಲಿ ವರ್ತಮಾನವನ್ನ ತಿದ್ದುವುದರ ಜೊತೆಗೆ ದೊಡ್ಡ ಪರಂಪರೆ ಇದೆ ನಮ್ಮ ಭಾರತ ದೇಶಕ್ಕೆ. ಈ ದೊಡ್ಡ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮನುಷ್ಯನ ಹುಟ್ಟಿನಿಂದ, ಈ ಭೂಮಿಯ ಮೇಲೆ ಮನುಷ್ಯನ ಹುಟ್ಟಿನಿಂದ ಇಲ್ಲಿಯವರೆಗೆ ಆ ಮಾನವ ಚರಿತ್ರೆಯನ್ನು ನಾವು ನೋಡಿದಾಗ ಯಾವುದೋ ಒಂದು ಕಾಲದಲ್ಲಿ ಒಂದು ದೊಡ್ಡ ಕೆಟ್ಟ ಕಾಲ ವರ್ಗ ವ್ಯವಸ್ಥೆ ಮತ್ತು ವರ್ಣ ವ್ಯವಸ್ಥೆ ಜನ್ಮ ತಾಳಿದೆ. ಈ ವರ್ಗ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಹಲವು ಜಾತಿಗಳ ಉಗಮಕ್ಕೆ ಕಾರಣ. ಈ ಜಾತಿಗಳು ಸೃಷ್ಟಿಯಾದ ಮೇಲೆ ಕುಲಕಸಬುಗಳು ಅಂತೇಳಿ ಮಾಡಿಕೊಂಡು ಇಡೀ ಮಾನವನ ನಡುವೆ ಒಂದು ದೊಡ್ಡ ಮಜಲುಗಳು ಶುರುವಾದವು. ನಾನು ಮೇಲು, ನೀನು ಕೀಳು, ಜಾತಿ, ಆ ಜಾತಿಗೆ ಮತ್ತೊಂದು ಉಪಜಾತಿ, ಉಪಜಾತಿಗೆ ಮತ್ತೊಂದಿಷ್ಟು ಉಪಜಾತಿಗಳು, ಹೀಗೆ ಅದರ ಪಟ್ಟಿ ಬೆಳ್ಕೊಂಡು ಹೋಯಿತು. ಒಂದು ದೊಡ್ಡ ಸಮುದಾಯ ಅಂದರೆ ಮಾನವ ಸಮುದಾಯ ಒಡೆದು ಚೂರು ಚೂರಾಯಿತು. ಒಂದು ತುತ್ತು ಅನ್ನಕ್ಕಾಗಿ ದುಡಿದು ತಿನ್ನಬೇಕಾದ ಮನುಷ್ಯ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿದ. ಒಂದು ಸಮುದಾಯ ಬೆವರು ಹರಿಸಿ ಕಷ್ಟಪಟ್ಟು ದುಡಿದ್ರೆ ಅದರ ಫಲವನ್ನು ಮತ್ತೊಂದು ಸಮುದಾಯ ತಿನ್ನೋದಕ್ಕೆ ಶುರುವಾಯಿತು. ಇವತ್ತಿಗೂ ಕೂಡ ದಲ್ಲಾಳಿ ಮತ್ತು ಬೇರೆ ಬೇರೆ ಬಿಸ್ನೆಸ್ ಅನ್ನೋ ರೂಪದಲ್ಲಿ ಇವತ್ತಿಗೂ ಕೂಡ ಈ ಪ್ರಕ್ರಿಯೆ ಮುಂದುವರೆದಿದೆ. ಆದರೆ ಜಾತಿ ಈ ನೆಲದಲ್ಲಿ ತುಂಬ ಕ್ರೂರವಾಗಿ ಕೆಲಸ ಮಾಡಿದೆ. ತುಂಬ ಕ್ರೂರವಾಗಿ ಜಾತಿ ಈ ನೆಲದಲ್ಲಿ ಬೇರೂರಿದೆ. ಈ ಜಾತಿಯನ್ನು ಇಟ್ಟುಕೊಂಡು ಮನುಷ್ಯ ಕುಲ ಇನ್ನೊಂದು ಮನುಷ್ಯ ಅನ್ನೋದನ್ನೇ ಮರೆತು ಗೋಮುಖ ವ್ಯಾಘ್ರಗಳಂತೆ ವರ್ತನೆ ಮಾಡುವ ಸಂದರ್ಭವನ್ನು ನಾವು ಪರಂಪರೆಯಲ್ಲಿ ಕಂಡಿದ್ದೀವಿ ಮತ್ತು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಇಂಥ ಸಮಸ್ಯೆಯನ್ನು ರಸ್ತಾಪುರ ಭೀಮಕವಿ ಕಣ್ಣಾರೆ ಕಂಡಿದ್ದಾರೆ. ಅವರಿಗೆ ಇದೆಲ್ಲವೂ ಪರಿಚಯ ಆಗಿದೆ. ರಸ್ತಾಪುರ ಭೀಮಕವಿ ಅವರಿಗೆ ಇವೆಲ್ಲವೂ ಗೊತ್ತಾಗಿದೆ. ನಾವು ಹೀಗೆ ಸಮಾಜವನ್ನು ಮುಂದುವರಿಸಿಕೊಂಡು ಹೋದರೆ ಮುಂದೆ ಒಂದು ದಿವಸ ನಾವು ದೊಡ್ಡ ಆಪತ್ತನ್ನು ನಮಗೆ ನಾವು ತಂದುಕೊಳ್ಬೇಕಾಗುತ್ತೆ ಅನ್ನೋ ದೊಡ್ಡ ಸಾಮಾಜಿಕ ಮತ್ತು ಎಚ್ಚರಿಕೆಯ ಪ್ರಜ್ಞೆ ತತ್ವಪದಕಾರ ರಸ್ತಾಪುರ ಭೀಮಕವಿಗೆ ಕಾಡಿದೆ. ಆ ಕಾರಣಕ್ಕೆ ಕವಿ ಭೀಮಕವಿಯವರು ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಜಾತಿ ಪದ್ಧತಿ ತುಂಬ ಕ್ಲಿಷ್ಟಕರವಾಗಿರುವಂಥದ್ದು ಮತ್ತು ಯಾವುದೋ ಒಂದು ಸಮುದಾಯದ ಒಂದು ದೊಡ್ಡ ಕುತಂತ್ರ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಈ ತತ್ವಪದದ ಮುಖೇನ ಭೀಮಕವಿಯವರು ಜಾತಿ ಪದ್ಧತಿ ಅನ್ನೋದು ಒಂದು ಯಾವುದೋ ಒಂದು ಸಮುದಾಯದ ಒಂದು ದೊಡ್ಡ ಕುತಂತ್ರ ಬುದ್ಧಿ, ಅದರ ಮುಖೇನ ತಮ್ಮ ಸಮುದಾಯದ ಬೇಕು ಬೇಡಗಳನ್ನು ಈಡೇರಿಸಿಕೊಳ್ಳುವ ಸ್ವಹಿತಾಸಕ್ತಿ ಮತ್ತು ಸ್ವಾರ್ಥ ಹಿತಾಸಕ್ತಿಗಳು ಅಲ್ಲಿ ಕೆಲಸ ಮಾಡ್ತಾ ಇವೆ. ಈ ಎಚ್ಚರಿಕೆಯ ಪ್ರಜ್ಞೆ ಮನುಷ್ಯನಿಗೆ ಬರದೇ ಹೋದರೆ, ಈ ಎಚ್ಚರಿಕೆಯ ಪ್ರಜ್ಞೆ ಮತ್ತು ಜಾಗೃತ ಪ್ರಜ್ಞೆ ಮನುಷ್ಯನಲ್ಲಿ ಬರದೇ ಹೋದರೆ ಸಮಾಜ ಈ ವರ್ಗ ತಾರತಮ್ಯದಲ್ಲಿ ತನ್ನ ಅಂತ್ಯವನ್ನು ಕಾಣಬೇಕಾಗುತ್ತೆ ಅನ್ನೋ ದೊಡ್ಡ ಸತ್ಯವನ್ನು ಕವಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿಯೇ ಈ ಕವಿತೆ ಅಥವಾ ಈ ತತ್ವಪದ ವಿಶ್ಲೇಷಣೆಗೆ ಒಳಪಡುತ್ತೆ. ಅದು ಏನು ಎತ್ತ ಅನ್ನೋದನ್ನು ನಾವು ಗಮನಿಸ್ಕೊಂಡು ಹೋಗೋಣ. ಜಾತಿ ಸೂತಕ ಬಿಡಿದು ಏತಕ್ಕೆ ಬಳಲುವಿ, ಜಾತಿ ನಿಬಂಧದ ಮಾತಿಲ್ಲ ಜ್ಞಾನದಿ. ರಸ್ತಾಪುರ ಭೀಮಕವಿಯವರು ಹೇಳ್ತಾರೆ. ಅಂದರೆ ಸರದನಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ, ಓದುವರ್ತವನಿಗೆ ಈ ಮಾತನ್ನ ಹೇಳ್ತಾರೆ.
ಜಾತಿ ಜಾತಿ ಅಂತ ಯಾಕೆ ಬದಲಾಗ್ತೀಯ? ಜಾತಿಯಲ್ಲಿ ಏನಿದೆ? ನಿಜವಾಗಿಯೂ ಈ ಭೂಮಿಯ ಮೇಲೆ ಹುಟ್ಟಿ ಬಂದ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯ ಜಾತಿಗೆ ಸೇರಿದವನು. ಮನುಷ್ಯ ಜಾತಿಯಲ್ಲಿ ನಾವು ಜಾತಿಗಳನ್ನು ಹುಡುಕಿದ್ರೆ, ಮನುಷ್ಯ ಕುಲದಲ್ಲಿ ನಾವು ಜಾತಿಗಳನ್ನು ನೋಡಿದಾಗ ಒಂದು ಗಂಡು ಮತ್ತು ಒಂದು ಹೆಣ್ಣು. ಆದರೆ ಈ ಬೇರೆ ಬೇರೆ ಕುಲಗಳನ್ನು ಯಾಕೆ ಸೃಷ್ಟಿ ಮಾಡಿಕೊಳ್ಳೋದು? ಜ್ಞಾನದ ದಾಹ ಇರೋ ವ್ಯಕ್ತಿಗೆ ಜ್ಞಾನ ಅನ್ನುವಂಥದ್ದು ಇವರಿಗೆ ಬರಬೇಕು ಅಂತ ಅದು ಎಣಿಸಿ ಬರೋದಿಲ್ಲ, ನೋಡಿ ಬರೋದಿಲ್ಲ. ಯಾರಿಗೆ ಆಸಕ್ತಿ ಇದೆಯೋ, ಯಾರಿಗೆ ಬದುಕಿನ ಮೇಲೆ ಪ್ರೀತಿ ಇದೆಯೋ, ಯಾವ ರಸಿಕರಾಗಿದ್ದಾರೋ ಅವರಿಗೆ ಖಂಡಿತವಾಗಿಯೂ ಬದುಕು ಒಲಿಯುತ್ತೆ. ಹಾಗಾಗಿ ಜಾತಿ ಸೂತಕವಿಡಿದು ಏತಕ್ಕೆ ಬಳಲುವಿ, ಜಾತಿ ನಿಬಂಧದ ಮಾತಿಲ್ಲ ಜ್ಞಾನದಿ. ಯಾರು ಜ್ಞಾನಾಸಕ್ತರಾಗ್ತಾರೋ ಗಮನಿಸಿ, ಜ್ಞಾನ ಅನ್ನುವಂಥದ್ದು ಕೇವಲ ಬ್ರಾಹ್ಮಣ ಕುಲಕ್ಕೆ ಮಾತ್ರ ಸೀಮಿತವಾಗಿದೆ ಅಥವಾ ಒಂದು ಪರಿಕಲ್ಪನೆ ಇತ್ತು ಈ ನೆಲದಲ್ಲಿ. ಬ್ರಾಹ್ಮಣ ಕುಲಕ್ಕೆ ಮಾತ್ರ ಜಾತಿ ಅನ್ನೋದು ಸೀಮಿತವಾಗಿದೆ. ಕೆಳವರ್ಗದವರು ಅಕ್ಷರವನ್ನು ಕಲಿಯೋದಕ್ಕೆ ಅರ್ಹರಲ್ಲ ಅಂತೇಳಿ ಅವರನ್ನು ಅಕ್ಷರ ಲೋಕದಿಂದ ದೂರ ಇಟ್ಟರು. ಈ ದೊಡ್ಡ ಜಂಜಾಟದ ನಡುವೆ, ಈ ಪರಂಪರೆಯಲ್ಲಿ ಈ ದೊಡ್ಡ ಜಂಜಾಟದ ನಡುವೆ ಆ ತಾರತಮ್ಯ ನೀತಿಗಳು ಹಾಗೆ ಮುಂದುವರೆಕೊಂಡು ಬರುತ್ತೆ. ಬ್ರಾಹ್ಮಣ ಅಂದರೆ ಅವನು ಕಲಿಯೋದಕ್ಕೆ ಯೋಗ್ಯ, ದೇವರು ಅವನಿಗೆ ಆಶೀರ್ವಾದ ಮಾಡ್ತಾನೆ, ಆತ ಮಾತ್ರ ವೇದಗಳನ್ನು ಕಲಿಯಬಲ್ಲ, ಅಕ್ಷರಗಳನ್ನು ಕಲಿಯಬಲ್ಲ, ಜ್ಞಾನ ಅನ್ನುವಂಥದ್ದು ಅವರಿಗೆ ಮಾತ್ರ ಹೋಗುತ್ತೆ. ಈ ದಲಿತ ವರ್ಗ, ಕೆಳವರ್ಗ, ಅಸ್ಪೃಶ್ಯ ಇವ್ರು ಯಾರು ಕೂಡ ಅಕ್ಷರವನ್ನು ಕಲಿಯೋದಕ್ಕೆ ಅರ್ಹರಲ್ಲ ಅಂತೇಳಿ ಅವರನ್ನು ದೂರ ಇಟ್ಟು ಅಕ್ಷರ ಲೋಕದಿಂದ. ಅದಕ್ಕೆ ಕವಿ ಹೇಳ್ತಾನೆ, ಜ್ಞಾನ ಅಂತ ಬಂದರೆ ಇಲ್ಲಿ ಯಾವ ಜಾತಿಯೂ ಮುಖ್ಯ ಆಗಲ್ಲ, ಯಾವ ಜಾತಿಯೂ ನಮಗೆ ಮುಖ್ಯ ಅಂತ ಅನಿಸೋದಿಲ್ಲ. ಅವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಇರ್ತವೆ. ತಾತ್ಕಾಲಿಕವಾದ ಮತ್ತು ಕ್ಷಣಿಕವಾದ ಮತ್ತು ಸೃಷ್ಟಿ ಮಾಡಿಕೊಂಡ ಒಂದು ಕುತಂತ್ರವೇ ಹೊರತು ಜ್ಞಾನ ಅನ್ನೋದು ಮನುಷ್ಯನ ಮನಸ್ಸಿನ ಅಂತಸ್ಥಿತಿಯ ಮೇಲೆ, ಮನುಷ್ಯನ ಮನಸ್ಥಿತಿಯ ಮೇಲೆ ಅದು ತನ್ನ ಪ್ರಭಾವವನ್ನು ಇಟ್ಕೊಂಡಿರುತ್ತೆ. ಜ್ಞಾನ ಅನ್ನುವಂಥದ್ದು ಮನುಷ್ಯನ ಮನಸ್ಥಿತಿಯ ಮೇಲೆ ಇರುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಜಾತಿ ನಿಬಂಧದ ಮಾತಿಲ್ಲ ಜ್ಞಾನದಿ, ಆತ್ಮವನ್ನರಿಯದ ಪಾತಕಿಗಳು ಕೂಡಿ ಜಾತಿಯ ಸೂತ್ರದಿ ಬದ್ಧರಾಗಿರು. ಯಾರು ಜಾತಿಯನ್ನು ಮಾಡ್ತಾ ಇದ್ದಾರೆ ಈ ಸಮಾಜದಲ್ಲಿ ಅಂತಂದ್ರೆ ನಿಜವಾಗಿ ಅವರು ಆತ್ಮವನ್ನು ಅರಿಯದವರು, ಕುತಂತ್ರ ಬುದ್ಧಿಯವರು ಅಂತ. ಯಾರು ಕುತಂತ್ರ ಬುದ್ಧಿಯನ್ನ ನಡೆಸ್ತಾ ಇದ್ದವರು ಈ ಜಗತ್ತಿನಲ್ಲಿ ಅವರು ಮಾತ್ರ ಆ ಜಾತಿಯಲ್ಲಿಯೇ ಬದ್ಧರಾಗಿ ಕೂತ್ಕೊಂಡಿದ್ದಾರೆ. ಜಾತಿ ಅನ್ನುವಂಥದ್ದು ಈ ಎಲ್ಲ ಲೋಕವನ್ನು ಮೀರಿರುವಂಥದ್ದು, ಮನುಷ್ಯನ ಲೋಕವನ್ನು ಮೀರಿರುವಂಥದ್ದು. ಮನುಷ್ಯರೆಲ್ಲರೂ ಒಂದೇ. ಅದಕ್ಕೆ ಹೇಳ್ತಾರೆ ಆತ್ಮವನ್ನರಿಯದ ಪಾತಕಿಗಳು ಅಂದರೆ ಪಾಪಿಗಳು ಅಂತ. ಅವರಿಗೆ ನಿಜವಾದ ಆತ್ಮ ಇಲ್ಲ. ಅವರ ಆತ್ಮದಲ್ಲಿ ತುಂಬಿರುವುದು ಕೇವಲ ಸ್ವಾರ್ಥ ಹಿತಾಸಕ್ತಿ ಮಾತ್ರ. ಅವರು ತಮ್ಮ ಸ್ವಾರ್ಥ ಹಿತಾಸಕ್ತಿಗಾಗಿ ಜಾತಿಗಳನ್ನು ಸೃಷ್ಟಿ ಮಾಡಿಕೊಂಡು, ನೀತಿಗಳನ್ನು ಸೃಷ್ಟಿ ಮಾಡಿಕೊಂಡು, ಸಮಾಜದಲ್ಲಿ ಏರುಪೇರು ಮಾಡಿ ಸಮಾಜವನ್ನು ಒಡೆದು ತಾವು ಪ್ರಭುತ್ವಶಾಹಿಗಳಾಗಿ ಸಮಾಜದಲ್ಲಿ ಬೇರೂರಿದ್ದಾರೆ. ಆ ಕಾರಣಕ್ಕೆ ಅವರನ್ನ ಪಾತಕಿಗಳು ಅಂತ ಭೀಮಕವಿಯವರು ಕರೀತಾರೆ. ಆತ್ಮವನ್ನರಿಯದ ಪಾತಕಿಗಳು ಕೂಡಿ ಜಾತಿಯ ಸೂತ್ರದಿ ಬದ್ಧರಾಗಿದ್ದರು. ಜಾತಿ ಕಲ್ಪನೆ ಎಳೆದು ಓದಂತಹ ದಾತಗೆ ಜಾತಿಯ ಸೂತಕ ಉಂಟು. ಯಾರು ತನ್ನ ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ತಾರೋ, ಯಾರು ತನ್ನ ಅಂತರಂಗದಲ್ಲಿ ಜಾತಿಯ ಕಲ್ಪನೆಯನ್ನು ಹೊಡೆದಾಕ್ತಾರೋ ಅವರು ಮಾತ್ರ, ಅಂಥವರು ಮಾತ್ರ ಯೋಗ್ಯರಾಗ್ತಾರೆ. ಅದಕ್ಕೆ ಕವಿ ಹೇಳ್ತಾರೆ ಅಂಥವರಿಗೆ ಜಾತಿಯ ಸೂತಕ ಅನ್ನೋದು ಇರೋದಿಲ್ಲ, ಜಾತಿಯ ಸೂತಕ ಉಂಟು. ಜಾತಿ ಕಲ್ಪನೆ ಎಳೆದು ಓದಂತಹ ದಾತಗೆ ಜಾತಿಯ ಸೂತಕ ಉಂಟು. ಪರಶಿವ ಬೀಜ ಸರ್ವರ ಯೋನಿಯಳು ಹುಟ್ಟಿರುವುದು ಎಂಬುವ ಮರುವನರಿಯದ ನರರು. ಮನುಷ್ಯ ನಾಲ್ಕೇನು ನೀನು ಕೇಳುವಂತಾರಲ್ಲ, ಮೇಲ್ವರ್ಗದ ಮನುಷ್ಯ ಏನಾದರೂ ಆಕಾಶದಿಂದ ನೇರವಾಗಿದ್ದಾರೆ ಹೇಳಿದಾಗ ಕವಿ ಎಷ್ಟು ಚಾಟಿಯಾಗಿ ಬೀಸ್ತಾರೆ ಇಲ್ಲಿ ಅಂತಂದ್ರೆ ದೊಡ್ಡ ಸತ್ಯವನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲರೂ ಬರುವುದು ಮಾರ್ಗ ಒಂದೇ, ಅದು ತಾಯಿಯ ಗರ್ಭಾಶಯದಿಂದಲೇ ಬರಬೇಕು. ಎಲ್ಲರೂ ತಾಯಿಯ ಗರ್ಭಾಶಯದಿಂದಲೇ ಬರ್ತಾರೆ. ಪರಶಿವ ಬೀಜ ಸರ್ವರ ಯೋನಿಯಳು ಹುಟ್ಟಿರುವುದು ಎಂಬುವ ಮರ್ಮವನರಿಯದ ನರರು ದರೆಯಳು ಕುಲಚಲವೆರಸಿ ಜ್ಞಾನಿಗಳನ್ನು ಕುರುಡಿಸಿ ನರಕಕ್ಕೆ ಹಿರಿಯರಾಗುವುದು. ಇಡೀ ಈ ಪ್ಯಾರ ತುಂಬ
ರಸ್ತಾಪುರ ಭೀಮಕವಿ ಅಂದರೆ ತತ್ವಪದಕಾರ ಸಂಪೂರ್ಣವಾಗಿ ಈ ಮೇಲ್ವರ್ಗ ಪುರೋಹಿತಶಾಹಿ ವರ್ಗವನ್ನ ಟೀಕೆ ಮಾಡ್ತಾ ಇದ್ದಾರೆ. ಯಾರು ಈ ಜಗತ್ತಿನಲ್ಲಿ ದೊಡ್ಡ ಈ ಕಂದಕಕ್ಕೆ ಕಾರಣರಾಗಿದ್ದಾರೆ ಅಂತಂದ್ರೆ ಅದು ಪುರೋಹಿತಶಾಹಿ ವರ್ಗ, ಮೇಲ್ವರ್ಗ, ಪಂಡಿತ ವರ್ಗ ಅಂತ ನಾವೇನು ಕರಿತೀವಿ. ಅವರು ಒಂದು ದೊಡ್ಡ ಸತ್ಯವನ್ನೇ ಮಾಡ್ತಿದ್ದಾರೆ. ನಾವು ಕೆಳವರ್ಗದವರು ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ, ಮೇಲ್ವರ್ಗದವರು ಅವರು ಆಕಾಶದಿಂದ ಧರೆಗಿಳಿದು ಬಂದವರಂತೆ ಇಲ್ಲಿ ಜಂಬ ಮುಚ್ಚಿಕೊಳ್ತಾ ಇದ್ದಾರೆ. ಅದಕ್ಕೆ ಆತ ಹೇಳ್ತಾನೆ, ಯಾರೂ ಇಲ್ಲಿ ಕೈಲಾಸದಿಂದ ಧರೆಗಿಳಿದು ಬಂದವರಿಲ್ಲ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟೋದಕ್ಕೆ ತಾವು ತನ್ನ ತಾಯಿಯ ಗರ್ಭದಲ್ಲಿಯೇ ಜನಿಸಬೇಕು. ತಾಯಿಯ ಗರ್ಭದ ಮುಖೇನವೇ ಈ ಭೂಮಿಗೆ ಕಾಲಿಡಬೇಕು, ಈ ಜಗತ್ತನ್ನು ನೋಡಬೇಕು. ಈ ಮರ್ಮವನ್ನು ಅರಿಯದ ನರರು ಇಲ್ಲಿ ಪಂಡಿತರು, ಪಾಮರರು, ಕೆಳವರ್ಗದವರು, ಆಡಳಿತಶಾಹಿಗಳು, ವ್ಯಾಪಾರಸ್ಥರು ಅಂತ ವಿಭಾಗ ಮಾಡಿಕೊಂಡು ಒಂದು ದೊಡ್ಡ ಸಮಾಜದ ಕಂದಕಕ್ಕೆ ಕಾರಣರಾಗಿದ್ದಾರೆ. ಹೀಗೆ ಅವರು ಮಾಡಿಕೊಂಡ ಕುತಂತ್ರ ಬುದ್ಧಿಗೆ ಇಡೀ ಸಮಾಜ ಅಲ್ಲೋಲ ಕಲ್ಲೋಲವಾಗಿದೆ. ತತ್ಪರಿಣಾಮ ಇದು ಅಳಿವಿನ ಅಂಚಿನಲ್ಲಿ ಬಂದು ನಿಂತುಕೊಂಡಿದೆ ಅನ್ನೋದನ್ನು ಕವಿ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ಕವಿಯ ಆಶಯ ಏನಿದೆ ಅನ್ನೋದನ್ನು ನಂತರದ ತರಗತಿಯಲ್ಲಿ ನಾವು ನೀವೆಲ್ಲ ಚರ್ಚೆ ಮಾಡೋಣ. ಇಡೀ ಈ ತತ್ವಪದದ ಮುಂದುವರೆದ ಭಾಗವನ್ನು ನಾವು ನಂತರದ ತರಗತಿಯಲ್ಲಿ ಚರ್ಚೆ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.